ಶಿವಾನಿ, ನೀನ್ ಯಾವಾಗ ಬಂದೆ? ಏನ್ ಬಾವ ಇಷ್ಟೊಂದು ಡಲ್ ಆಗಿದ್ಯಾ? ಹೇಗಿದ್ದೆ ನೀನು? ಒಳ್ಳೆ ಮರ್ಕ್ಯುರಿ ಮ್ಯಾನ್ ತರ ಮಿಂಚಿನಾಗ ಓಡಾಡ್ತಿದ್ದೆ. ಇವಾಗ ನೋಡು, ಜೀವನದಲ್ಲಿ ಏನು ಉತ್ಸಾಹನೇ ಇಲ್ಲದೆ ಇರೋ ತರ ಕೂತಿದ್ಯಾ. ಏನ್ ಮಾಡ್ಲಿ ಶಿವಾನಿ, ಈ ಮನೆ ಈಗ ಮೊದಲಿನ ಥರ ಇಲ್ಲ. ಈ ಮನೆ ಬೆಳಕಾಗಿದ್ದ ನಮ್ಮ ಅಜ್ಜಿ ನಮ್ಮನ್ನ ಬಿಟ್ಟು ಹೊಟ್ಟೋದ್ಲು. ನನ್ನ ಬೆನ್ನಿಗೆ ಶಕ್ತಿ ಹಾಕಿದ್ದ ನಮ್ಮ ತಾತ ಆಶ್ರಮಕ್ಕೆ ಹೋಗಿ ಸೇರ್ಕೊಂಡ್ರು. ಮನೆ ಅಂತಂದ್ರೆ ಬರೀ 4 ಗೋಡೆಗಳು, ಮೇಲ್ಛಾವಣಿ, ಕಿಟಕಿ, ಬಾಗ್ಲು ಅಷ್ಟೇ ಅಲ್ವಲ್ಲ. ನಿನ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ ಭಾವ. ಇದೆಲ್ಲ ಜೀವನದಲ್ಲಿ ಒಂದ್ ಭಾಗ. ಪ್ರತಿಯೊಬ್ರು ಜೀವನದಲ್ಲೂ ಈ ಹಂತ ಬಂದು ಹೋಗುತ್ತೆ. ಆದ್ರೆ ಇದನ್ನೇ ನೆನ್ಸ್ಕೊಂಡು ಕೊರಗ್ತಾ ಕೂತ್ರೆ ಜೀವನ ನಡಿಬೇಕಲ್ವಾ? ಬದಲಾವಣೆ ಜಗದ ನಿಯಮ ಅಂತಾರೆ. ನಾವು ಬಂದಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಜೀವನ ಸಾಗಿಸ್ಬೇಕಲ್ವಾ? ಎಲ್ಲ ಬದಲಾವಣೆಗೂ ಸಮಯ ಹಿಡಿಯುತ್ತೆ ಶಿವಾನಿ. ಹೌದು, ಇದೇನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ನೀನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನೆಷ್ಟು ಸೂಕ್ಷ್ಮ ಅಂತ ನನ್ಗೆ ಗೊತ್ತು ಭಾವ. ಮೊದ್ಲು ನಿನ್ನ ಈ ಮೂಡಿಂದ ಆಚೆ ತರಬೇಕು. ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಏನು ಅಂತ ಕೇಳ್ಬೇಡ. ಈ ಶಿವಾನಿ ಕರೆದ ತಕ್ಷಣ ಬರ್ತಾ ಇರ್ಬೇಕಷ್ಟೆ. ಹಾಗಲ್ಲ ಶಿವಾನಿ, ನಿನಗ್ 1000 ಕೆಲಸ ಇರ್ಬೋದು ಭಾವ, ಹೇಳೋದಕ್ಕೆ 1000 ರೀಸನ್ ಇರ್ಬೋದು. ಆದ್ರೆ ನನ್ನ ಭಾವ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಡಿ ಹೋಗೋಣ. ಅಲ್ಲ ಶಿವಾನಿ, ನನ್ನ ಮಾತು ಕೇಳು. ಭಾವ, ನೀ ನನ್ ಮಾತು ಕೇಳು ಅಷ್ಟೇ. ಅಲ್ಲ, ಹೊರಗಡೆ ಹೋಗ್ಬೇಕು ಅಂತಂದ್ರೆ ಬಟ್ಟೆ. ಓ, ಬಟ್ಟೆನಾ? ನನ್ ಮುದ್ದು ಕೃಷ್ಣ ಯಾವತ್ತು ಏನ್ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾನೆ. ಇಲ್ಲೇ ಏನಾದ್ರೂ ಹೀಗೆ ಇದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯ ಅಷ್ಟೇ. ಮೊದ್ಲು ಬಾ ಹೋಗೋಣ. ಅಲ್ಲ ಶಿವ ಭಾವ, ಸೂರ್ಯ ಅಂತ ಹೆಸರಿಟ್ಕೊಂಡಿದ್ಯಾ. ನೀನ್ ಯಾವಾಗ್ಲೂ ಸೂರ್ಯನ್ ತರ ಜಗಮಗ ಅಂತ ಓಡಾಡ್ತಿರ್ಬೇಕು. ಬಾ ಬಾ ಬಾ, ಕಮಾನ್ ಕಮಾನ್. ಒಂದ್ ನಿಮಿಷ, ನಿನ್ ಹೆಡ್ಫೋನ್. ಬಾ ಭಾವ. ಸುರಭಿ, ಸುರಭಿ, ನೋಡ್ದೇನೆ ನೀನು? ಇದ್ಯಾಕೋ ತುಂಬಾ ಅತಿ ಆಯ್ತು ಕಣೆ. ಅಮ್ಮ, ಅರ್ಧಂಬರ್ಧ ಮಾತಾಡಿದ್ರೆ ನಂಗೇನ್ ಅರ್ಥ ಆಗುತ್ತೆ? ಅಲ್ಲ ಕಣೆ, ನೀನ್ ಹೀಗೆ ಆಫೀಸು ಮನೆ ಅಂತ ಓಡಾಡ್ತಿದ್ರೆ ಮುಂದೆ ತುಂಬಾ ಅನುಭವಿಸ್ಬೇಕಾಗತ್ತೆ ನೀನು. ಅಮ್ಮ, ಸಾಯಂಕಾಲ ಬರ್ತೀನಿ, ಆಗೇನ್ ಮಾತಾಡ್ಬೇಕೋ ಮಾತಾಡು. ಈಗ ಡಿಸ್ಟರ್ಬ್ ಮಾಡ್ಬೇಡ. ಏನಾದ್ರೂ ಮರ್ತ್ರೆ ವಾಪಸ್ ಬರಕ್ ಆಗಲ್ಲ ನಂಗೆ. ಇಲ್ಲಿ ನಿನ್ ಜೀವನನೇ ಒಣಗೋಗ್ತಾ ಇದೆ. ನಿನಗೆ ಹಪ್ಪಳ ಸಂಡಿಗೆನೆ ದೊಡ್ಡದಾಗೋಯ್ತೇನೆ. ಅಮ್ಮ, ದಯವಿಟ್ಟು ಸುಮ್ನಿರು. ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನಿನ್ ಕೆಲ್ಸನೇ ನಿನಗೆ ದೊಡ್ಡದಾಗೋಯ್ತಾ? ಅಮ್ಮ, ಏನಾಗಿದೆ ನಿಂಗೆ? ಮಾಡಕ್ ಕೆಲ್ಸ ಇಲ್ದೆ ಮನೇಲಿ ಕೂತಿರ್ತೀಯಲ್ಲ, ಅದಕ್ಕೆ ಏನೇನೋ ಯೋಚನೆ ಓಡ್ತಿರತ್ತೆ. ಈಗ ನಾನೇನ್ ಮಾಡ್ಬೇಕು? ನನ್ ಮಾತ್ ಕೇಳಿಸ್ಕೊಳ್ಳಕ್ಕೆ ನಿನ್ ಕಿವಿ ಬೇಕು. ನನಗೋಸ್ಕರ ಸ್ವಲ್ಪ ನಿನ್ ಟೈಮ್ ಬೇಕು. ಸರಿ, ಅದೇನು ಅಂತ ಬೇಗ ಹೇಳು. ಇವಾಗಷ್ಟೇ ಆ ಶಿವಾನಿ ಮನೆಗೆ ಬಂದಿದ್ಲು ಕಣೆ. ಅಮ್ಮ, ಮನೆ ಪರಿಸ್ಥಿತಿ ಹೀಗಿದೆ. ಅಜ್ಜಿ ಇಲ್ದೆ ನಾವು ಒದ್ದಾಡ್ತಿದೀವಿ. 100 ತೊಂದರೆಗಳಿದೆ. ಅದ್ರ ಮಧ್ಯೆ ನಿಂಗೆ ಶಿವಾನಿ ಯೋಚನೆನಾ? ಲೇ, ಮನೆ ಬಗ್ಗೆ ಯೋಚನೆ ನನಗೂ ಇದೆ. ಆ ಶಿವಾನಿ ಎಂತ ಕಿಲಾಡಿ ಅಂತ ನಿನಗೆ ಗೊತ್ತಲ್ವಾ? ಅಮ್ಮ, ನಿನ್ನ ಹತ್ರ ಮಾತಾಡ್ಕೊಂಡ್ ಕುತ್ಕೊಳ್ಳೋಕ್ ನಂಗೆ ಟೈಮ್ ಇಲ್ಲ. ತುಂಬಾ ದಿನದಿಂದ ಆಫೀಸಿಗೆ ಹೋಗಿಲ್ಲ, ಕೆಲ್ಸಗಳು ಪೆಂಡಿಂಗ್ ಇದೆ. ಈಗ ನಾನು ಅರ್ಜೆಂಟಾಗಿ ಹೋಗ್ಬೇಕು. ನೋಡು, ನಿನ್ ಆಫೀಸ್ ಎಲ್ಲೂ ಹೊರಟೋಗಲ್ಲ, ಅಲ್ಲೇ ಇರುತ್ತೆ. ಈಗ ನೀನ್ ಹುಷಾರ್ ತಪ್ಪಿದ್ರೆ ನಿನ್ ಜೀವನನೇ ಹೊರಟೋಗುತ್ತೆ. ಆಯ್ತು, ನಿನ್ ತಲೆಯಲ್ಲಿ ಏನು ಓಡ್ತಿದ್ಯೋ ಅದನ್ನ ಹೇಳಿ ಮುಗ್ಸು. ನೀನ್ ದಿನಾಲು ಜಾಗಿಂಗ್ ಹೋಗ್ತಾ ಇದ್ದೆ ತಾನೆ? ಇವತ್ತ್ಯಾಕೆ ಹೋಗ್ಲಿಲ್ಲ? ಹೇಳದ್ನಲ್ಲಮ್ಮ, ತುಂಬಾ ಕೆಲ್ಸ ಇದೆ.
ಆದ್ರೆ ಆ ಶಿವಾನೇ ಅವಳ ಕೆಲಸ ಶುರು ಹಚ್ಕೊಂಡಿದ್ದಾಳೆ.